ನಮಸ್ಕಾರ. ಇವತ್ತಿನ ವಿಡಿಯೋ ಕಳೆದ 6 ವರ್ಷಗಳಲ್ಲಿ ಹೂಡಿಕೆದಾರರಿಗೆ ಅತ್ಯಧಿಕ ಲಾಭ ಕೊಟ್ಟ 10 ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರಿಗೆ ಫೈನಾನ್ಷಿಯಲ್ ಎಜುಕೇಶನ್ ಕೊಡುವುದು. ನಾನು ಈ ವಿಡಿಯೋದಲ್ಲಿ ಅತ್ಯಧಿಕ ಲಾಭ ಕೊಟ್ಟ 10 ಕಂಪನಿಗಳು ಅಂತ ಹೇಳಿದ್ದೇನೆ. ಅದನ್ನು ಹೇಗೆ ಕನೆಕ್ಷನ್ ಮಾಡಬೇಕು ಅಂತಂದ್ರೆ ಅತ್ಯಧಿಕ ಮಾರ್ಕೆಟ್ ಕ್ಯಾಪ್ ಅನ್ನು ಕೊಟ್ಟ 10 ಷೇರುಗಳು. ಯಾಕಂದ್ರೆ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ ಅಂತ ಈ ರೀತಿ ಬರ್ತಿದ್ದೇನೆ. ಸದ್ಯದ ಮಟ್ಟಿಗೆ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಪಾಸಿಟಿವ್ ಸೆಂಟಿಮೆಂಟ್ ಇದೆ. ಮತ್ತೊಂದು ಕಾರಣ ಅದಕ್ಕೆ ಏನು ಅಂತಂದ್ರೆ ಸಿಗ್ನಿಫಿಕೆಂಟ್ ಲಾರ್ಜೆಸ್ಟ್ US ಗವರ್ಮೆಂಟ್ ರಿಟೈರ್ಮೆಂಟ್ ಫಂಡ್ ಭಾರತದಲ್ಲಿ ಹೂಡಲ್ಪಟ್ಟದ್ದು. ಅದರ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿದ್ವಿ ಹಿಂದಿನ ದಿನಗಳಲ್ಲಿ. ಸದ್ಯದ ಮಟ್ಟಿಗೆ ಈ US ಗವರ್ಮೆಂಟ್ ರಿಟೈರ್ಮೆಂಟ್ ಫಂಡ್ ಒಂದು ಅಂದಾಜು 30,000 ಕೋಟಿ ಹಣವನ್ನು ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕುತ್ತೆ. ಅದರಿಂದ ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ತರದ ಸಂಚಲನ ಪ್ರಾರಂಭ ಆಗಿದೆ. ಈ 30,000 ಕೋಟಿಯಲ್ಲಿ 12,000 ಕೋಟಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ನಲ್ಲಿ ಮತ್ತು ನಿಫ್ಟಿ 50 ಇಂಡೆಕ್ಸ್ ನಲ್ಲಿ. ಈಗ ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್, ಯಾವ ಶೇರ್ ನಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಅಂತ ತಿಳಿಸ್ಲಿಕ್ಕೆ ಒಂದು ಸಣ್ಣ ಪಟ್ಟಿಯನ್ನು ರೆಡಿ ಮಾಡಿದ್ದೇನೆ. ಸ್ಟಾಕ್ಸ್ ಟು ರಿಸೀವ್ US ರಿಟೈರ್ಮೆಂಟ್ ಫಂಡ್ ಇನ್ವೆಸ್ಟ್ಮೆಂಟ್. ರಿಲಯನ್ಸ್ ಇಂಡಸ್ಟ್ರೀಸ್ ನಲ್ಲಿ ಎಕ್ಸ್ಪೆಕ್ಟೆಡ್ ಇನ್ಫ್ಲೋ 2010 ಕೋಟಿ, ICICI ಬ್ಯಾಂಕ್ 1328 ಕೋಟಿ, ಇನ್ಫೋಸಿಸ್ 1320 ಕೋಟಿ, HDFC ಬ್ಯಾಂಕ್ 1187 ಕೋಟಿ, TCS 872 ಕೋಟಿ, ಆಕ್ಸಿಸ್ ಬ್ಯಾಂಕ್ 639 ಕೋಟಿ, ಭಾರತಿ ಏರ್ಟೆಲ್ 598 ಕೋಟಿ, L&T 581 ಕೋಟಿ, HUL 573 ಕೋಟಿ, ಬಜಾಜ್ ಫೈನಾನ್ಸ್ 531 ಕೋಟಿ, ಕೋಟಕ್ ಮಹೀಂದ್ರ ಬ್ಯಾಂಕ್ 523 ಕೋಟಿ, M&M 398 ಕೋಟಿ, ಮಾರುತಿ ಸುಜುಕಿ 398 ಕೋಟಿ, ITC 365 ಕೋಟಿ, HCL ಟೆಕ್ 340 ಕೋಟಿ. ನೀವು ಗಮನಿಸಿರ್ಬೋದು, ಇಷ್ಟು ದೊಡ್ಡ ಮಾರ್ಕೆಟ್ ಕ್ಯಾಪ್ ಇರುವ ಕಂಪನಿಗಳಿಗೆ ಇಷ್ಟು ಸಣ್ಣ ಪ್ರಮಾಣದಲ್ಲಿ US ರಿಟೈರ್ಮೆಂಟ್ ಫಂಡ್ ಇಂದ ಹಣ ಹೋಗ್ತಾ ಇದೆ. ಅದೇನು ದೊಡ್ಡ ಸಿಗ್ನಿಫಿಕೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲ. ಆದರೆ ಇದೊಂದು ರಿಟೇಲ್ ಇನ್ವೆಸ್ಟರ್ಸ್ಗೆ ಖುಷಿ ಕೊಡೋ ವಿಚಾರ. ಈ ರೀತಿ ಫಾರಿನರ್ಸ್ ಹಣ ಹಾಕಿದ್ದಾರೆ ಅಂತ. ಅದರಿಂದಾಗಿ ರಿಟೇಲ್ ಇನ್ವೆಸ್ಟರ್ಸ್, ಬೇರೆ ಇನ್ಸ್ಟಿಟ್ಯೂಷನ್ಸ್ ಕೂಡ ಈ ಷೇರುಗಳಲ್ಲಿ ಮತ್ತು ನಿಫ್ಟಿ 50 ಷೇರುಗಳಲ್ಲಿ ಹಣವನ್ನು ಹಾಕೋದ್ರಿಂದ ಮಾರುಕಟ್ಟೆಯಲ್ಲಿ ಒಂದಷ್ಟು ಷೇರುಗಳು ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇದೆ. ಸ್ಟಾಕ್ಸ್ ಲಿಸ್ಟೆಡ್ ಇನ್ BSE ಮಾರ್ಕೆಟ್ ಕ್ಯಾಪ್ 2 ಟ್ರಿಲಿಯನ್ 166 ಲಕ್ಷ ಕೋಟಿ ಇತ್ತು ಜೂನ್ 2017 ಅಲ್ಲಿ. ಈಗ 4 ಟ್ರಿಲಿಯನ್ ಅಂದ್ರೆ 333 ಲಕ್ಷ ಕೋಟಿ ಆಗಿದೆ ನವೆಂಬರ್ 2023 ಅಂತಂದ್ರೆ ಅಂದಾಜು 6 ವರ್ಷದಲ್ಲಿ. ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ಸ್ ಟು ಮಾರ್ಕೆಟ್ ಕ್ಯಾಪ್ ಫ್ರಮ್ ಜೂನ್ 2017 ಅಂದ್ರೆ 6 ವರ್ಷದಿಂದ ಹೈಯೆಸ್ಟ್ ಇಂಪ್ರೂವ್ಮೆಂಟ್ ಇನ್ ಮಾರ್ಕೆಟ್ ಕ್ಯಾಪ್. ಪ್ರಾಫಿಟ್ ಅಲ್ಲ. ಮೊದಲನೇದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ 11.83 ಲ್ಯಾಕ್ ಕ್ರೋರ್ಸ್ ಮೇಲಕ್ಕೆ ಹೋಗಿದೆ 6 ವರ್ಷದಲ್ಲಿ. 2 TCS 8.13 ಲ್ಯಾಕ್ ಕ್ರೋರ್ಸ್, 3 HDFC ಬ್ಯಾಂಕ್ 7.54 ಲ್ಯಾಕ್ ಕ್ರೋರ್ಸ್, 4 ICICI ಬ್ಯಾಂಕ್ 4.73 ಲ್ಯಾಕ್ ಕ್ರೋರ್ಸ್, 5 ಭಾರತಿ ಏರ್ಟೆಲ್ 4.37 ಲ್ಯಾಕ್ ಕ್ರೋರ್ಸ್, 6 LIC 4.31 ಲ್ಯಾಕ್ ಕ್ರೋರ್ಸ್, 7 ಇನ್ಫೋಸಿಸ್ 3.86 ಲ್ಯಾಕ್ ಕ್ರೋರ್ಸ್, 8 ಬಜಾಜ್ ಫೈನಾನ್ಸ್ 3.66 ಲ್ಯಾಕ್ ಕ್ರೋರ್ಸ್, 9 HUL 3.52 ಲ್ಯಾಕ್ ಕ್ರೋರ್ಸ್, 10 SBI 2.77 ಲ್ಯಾಕ್ ಕ್ರೋರ್ಸ್. ನಿನ್ನೆ ನಾವು ನಮ್ಮ ವಿಡಿಯೋದಲ್ಲಿ ಹೇಳಿದಾಗೆ 20,100 ಇಂದ 20,150 ಲೆವೆಲ್ ನಲ್ಲಿ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ರೆಸಿಸ್ಟೆನ್ಸ್ ಇದೆ. ಅಕಸ್ಮಾತ್ ಆ ರೆಸಿಸ್ಟೆನ್ಸ್ ಏನಾದರೂ ಬ್ರೇಕ್ಔಟ್ ಆಯ್ತು ಅಂದ್ರೆ ಪಾಸಿಟಿವ್ ಬ್ರೇಕ್ಔಟ್ ಆಯಿತು ಈ ಪರ್ಟಿಕ್ಯುಲರ್ ಕನ್ಸಾಲಿಡೇಷನ್ ಅಂತಂದ್ರೆ ಮತ್ತೆ ನಿಫ್ಟಿ ಮತ್ತೊಂದು ಹೊಸ ಲೈಫ್ ಟೈಮ್ ಹೈ ಅನ್ನು ತಲುಪುತ್ತೆ ಮತ್ತು ಇಂಡಿವಿಜುವಲ್ ಶೇರ್ಸ್ ಕೂಡ ಹೈಯೆಸ್ಟ್ ಲೆವೆಲ್ಗೆ ತಲುಪುವಂತ ಚಾನ್ಸಸ್ ಜಾಸ್ತಿ ಇದೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಈಗ ಏನಾದರೂ ಕರೆಕ್ಷನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕ್ಲಿಕ್ಕೆ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನನಗೊತ್ತು ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಏನು ಬರೀತಾರೆ ಅಂತ, ಬೇರೆಯವರು ಕೂಡ ಏನು ಬರೀತಾರೆ ಅಂತ ನೋಡ್ತಾ ಇದ್ದೇವೆ.
ಮತ್ತೆ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.